ನಿನ್ನೆ ವಿಧಾನಸಭೆಯಲ್ಲಿ ಬಿಜೆಪಿ ವಿರುದ್ಧ ಶಿವಲಿಂಗೇಗೌಡರು ಬಹಳ ಗರಂ ಆಗ್ಬಿಟ್ಟಿದ್ರು. ಆಕ್ರೋಶಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಸಿಕ್ಕಾಪಟ್ಟೆ ಮಾತಾಡಿದ್ರು. ಅವ್ರ ಬಾಯಿಂದ ಬಂದಂತ ಪದಗಳಿದಾವಲ್ಲ, ಬಹಳ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಸೊ ಈಗ ನೋಡಿದ್ರೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ವಿಧಾನಸಭೆಯಲ್ಲಿ ಏನು ಮಾತಾಡಿದ್ರಲ್ಲ, ಅದಕ್ಕೆ ಸ್ವತಃ ಅವರ ಸಿಟ್ಟಿಗೆ ಏನು ಕಾರಣ ಅನ್ನೋದರ ಬಗ್ಗೆನೂ ಕೂಡ ಇವತ್ತು ಮಾತಾಡಿದ್ದಾರೆ. ಅವರು ಮನ್ರೇಗಾ ಚರ್ಚೆ ವೇಳೆ ಬಿಜೆಪಿಯವರು ವೈಯಕ್ತಿಕವಾಗಿ ನಿಂದನೆ ಮಾಡಿದ್ರು. ಅದಕ್ಕೆ ನಾನು ಗ್ರಾಮೀಣ ಭಾಷೆಯಲ್ಲಿ ಮಾತನಾಡಿದ್ದೆ. ನಮ್ಮನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಮಹಿಳೆಯ ಬಗ್ಗೆ ಮಾತನಾಡಿದ್ದಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತೇನೆ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ಜೆಡಿಎಸ್ನವರು ಈಗ ಬಿಜೆಪಿ ಜೊತೆಗೆ ಹೋಗಿಲ್ವಾ? ಪಕ್ಷ ಬಿಟ್ಟು ಹೋಗೋದು ಮೋಸ ಅಂದ್ರೆ ಹೇಗೆ ಅಂತ ಶಿವಲಿಂಗೇಗೌಡರು ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಶಿವಲಿಂಗೇಗೌಡರು ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ. ವಿಧಾನಸಭೆಯ ಕಲಾಪದಲ್ಲಿ ನಿನ್ನೆ ಆದ ಘಟನೆಗೆ ಇವತ್ತು ಶಿವಲಿಂಗೇಗೌಡರು ಉತ್ತರವನ್ನು ಕೊಟ್ಟಿದ್ದಾರೆ, ಸ್ಪಷ್ಟನೆ ಕೊಡುವ ಕೆಲಸವನ್ನು ಮಾಡ್ತಿದ್ದಾರೆ. ನೋಡ್ರಿ, ನಿನ್ನೆ ಏನಾಯಿತು, ಯಾವ ವಿಚಾರಕ್ಕೆ ನೀವು ಆಕ್ರೋಶಗೊಂಡ್ರಿ? ನಿನ್ನೆ ನಮ್ಮ ನರೇಗಾ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ವಿಚಾರ ರದ್ದು ಮಾಡಿರೋ ವಿಚಾರದ ಬಗ್ಗೆ ಮುಖ್ಯಮಂತ್ರಿಗಳೇನು ನಿರ್ಣಯ ತಂದಿದ್ದರು, ಅದರ ನಿರ್ಣಯ ಸರಿ ಇದೆ ಅಂತೇಳಿ ಬೆಂಬಲಿಸಿ ಮಾತನಾಡ್ತಾ ಇದ್ದಂಥ ಕಾಲದಲ್ಲಿ ಧರಣಿಲಿದ್ದಂಥ ಬಿ ಜೆ ಪಿಯ ಎಲ್ಲ ಸದಸ್ಯರುಗಳು ಏಕಾಏಕಿ ನನ್ನ ಮೇಲೆ ವೈಯಕ್ತಿಕ ನಿಂದನೆಯನ್ನು ಮಾಡಿದರು. ನನ್ನನ್ನು ಅಂಥ ಕಳ್ಳ, ಇಂಥ ಕಳ್ಳ, ಆ ಕಳ್ಳ, ಈ ಕಳ್ಳ ಅಂತ ಮತ್ತೇನೇನೋ ಅಶ್ಲೀಲ ಪದಗಳನ್ನೆಲ್ಲ ಉಪಯೋಗಿಸಿದರು. ಅದಕ್ಕೋಸ್ಕರ ನಾನೂ ಕೂಡ ಈ ಅಶ್ಲೀಲ ಪದಗಳನ್ನು ಯಾವಾಗ ಉಪಯೋಗಿಸಿದ್ರು, ನಾನು ಸ್ವಲ್ಪ ಗ್ರಾಮೀಣ ಭಾಷೆಯ ತುಟಿಗಿನಲ್ಲಿ ಅದನ್ನು ಮಾತನಾಡಿದೆ. ಒಂದು ಸ್ವಲ್ಪ ಅವ್ರನ್ನ ಛೇಡಿಸಿ ಮಾತನಾಡಿದೆ. ಎಲ್ಲೋ ಒಂದು ಕಡೆ ನಿಮ್ಮನ್ನೇ ಟಾರ್ಗೆಟ್ ಮಾಡಲಾಗ್ತಿದ್ಯಾ ಅಂತ ನಿನ್ನೆ ನಮ್ಮನ್ನೇ ಟಾರ್ಗೆಟ್ ಮಾಡೋ ಹೊತ್ತಿಗೆ ಎಲ್ಲರೂ ಭಾಷಣ ಮಾಡುವಾಗ ಅವ್ರ ವೈಯಕ್ತಿಕ ಬದುಕು ಮಾತಾಡಿಲ್ಲ, ಟೀಕೆ ಮಾಡಿಲ್ಲ. ನಾನು ಮಾತಾಡುವಾಗಲೇ ನನ್ನ ವೈಯಕ್ತಿಕ ಬದುಕಿನ ಬಗ್ಗೆ, ನನ್ನ ಬಗ್ಗೆ ಮಾತನಾಡಬೇಕಾದ್ರೆ ನನ್ನೇ ಟಾರ್ಗೆಟ್ ಮಾಡ್ಯಾರೆ ಅಂತಲೇ ಅರ್ಥ. ಯಾರು ಸೂಚನೆ ಕೊಟ್ಟಿರ್ಬೋದು ಹಿಂದ್ಗಡೆ? ಯಾರು ಕೊಟ್ಟಿದ್ದಾರೋ ಅದು ಅವ್ರಿಗೆ ಗೊತ್ತು, ಅವರಿಗೆಲ್ಲ ಗೊತ್ತಿರುತ್ತೆ. ಅವ್ರನ್ನೇ ಕೇಳಿ ನೋಡಿ, ಯಾತಕ್ಕೋಸ್ಕರ ಶಿವಲಿಂಗೇಗೌಡರಿಗೆ ಸದನದಲ್ಲಿ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದೀರಿ ಅಂತ ಕೇಳಿ. ಅವ್ರು ಮಾತಾಡುವಾಗಲೇ ಯಾಕೆ ಅವ್ರ ವೈಯಕ್ತಿಕ ನಿಂದನೆ ಮಾಡಿರಿ, ಬಾಕಿಯರಿಗೆ ಯಾಕೆ ಮಾಡಲಿಲ್ಲ ಅಂತ ಕೇಳಿ. ನೀವು ಆಡಿದ ಮಾತುಗಳು ಪ್ರಸಾರ ಆಗಿದೆ, ಅವ್ರು ಆಡಿದ ಮಾತುಗಳು ಪ್ರಸಾರ ಆಗಿಲ್ಲ. ನಾವು ಆಡಿರೋ ಮಾತುಗಳು ಪ್ರಚಾರ ಆಗಿದೆ ಅಂದರೆ ಅವರು ಬಾವಿನಲ್ಲಿದ್ದು ಮಾತನಾಡಿರೋದು. ಬಾವಿನಲ್ಲಿ ಇದ್ದಾಗ ಎಲ್ಲವೂ ಬರುತ್ತೆ, ಆದರೆ ಆ ವಾಯ್ಸ್ ಕೊಟ್ಟಿರಲ್ಲ ಅವ್ರಿಗೆ. ಅವ್ರದ್ದು ನಾವು ಮಾತಾಡೋದು ಕೇಳಲ್ಲ ಅಂತೇಳಿ ಅವರಿಗೆ ವಾಯ್ಸ್ ಕೊಟ್ಟಿರಲ್ಲ, ಅದರಿಂದ ಅದು ಗೊತ್ತಾಗಿಲ್ಲ. ಶಾಸಕ ಶರಣು ಸಲ್ಗಾರ್ ಅವ್ರ ಪತ್ನಿ ವಿಚಾರಕ್ಕೆ ನೀವು ಒಂದಿಷ್ಟು ಮಾತುಗಳನ್ನ ಆಡಿದ್ದಿಲ್ಲ. ನನಗೆ ಅವರಿಂದಲೇ ಎಮ್ ಎಲ್ ಎ ಆಗಿರೋದು ಇವಯ್ಯ ಅನ್ನೋದು ಸುದ್ದಿ ಇತ್ತು. ನಾವು ಅಮ್ಮನ ಬಗ್ಗೆ ಮಾತಾಡಲಿಲ್ಲ. ಅದಕ್ಕೆ ಹೇಳಿದೆ ನಾನು, ನೀನು ನಿಮ್ಮ ಹೆಂಗಸರು ತಹಸೀಲ್ದಾರ ದುಡ್ಡು ಕೊಟ್ಟೋದ್ರಿಂದ ನೀನು ಶಾಸಕ ಆಗಿದೆಯಾ, ಸುಮ್ಮನಿರು ಅಂತವ, ಇಲ್ಲಿ ಇದು ಮಾಡಬೇಡ, ನೀನು ನಿಂದನೆ ಮಾಡಬೇಡ ಅಂತ. ಅದಕ್ಕೆ ಒಬ್ಬ ಹೆಣ್ಮಗಳನ್ನ ಹೆಸರನ್ನ ಉಪಯೋಗಿಸಬಾರ್ದು ಅಂತೇಳಿ ನಾನು ವಿಷಾದನ ವ್ಯಕ್ತ ಮಾಡಿದ್ದೀನಿ. ಸರಿ, ಈ ವಿಚಾರ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿರುವಂಥರ ವಿಚಾರ, ಬಿ ಜೆ ಪಿ ನಾಯಕರು ನಿಮ್ಮ ಬಗ್ಗೆ ಬಳಸ್ತಿರುವಂಥ ಪದಗಳ ವಿಚಾರ ಎಲ್ಲವನ್ನು ಯಾವ ರೀತಿ ಎದುರಿಸ್ತೀರಿ? ಮತ್ತು ಕೆಲವೊಂದು ಬ್ರೇಕ್ ಹಾಕೋದೈತಿ, ಮುಂದೆ ಯಾವ ರೀತಿ ನಡೆದು? ಅಲ್ಲ, ನಾನು ರಾಜಕಾರಣಿ, ರಾಜಕೀಯದಲ್ಲಿ ಬಂದಿದ್ದೀನಿ, 4 ಸಾರಿ ಎಮ್ ಎಲ್ ಎ ಆಗಿದ್ದೀನಿ, ಹೋರಾಟದಿಂದ ಬಂದಿದ್ದೀನಿ. ಒಂದು ಸಾರಿ 14 ಓಟಲ್ಲಿ ಸೋತಿದ್ದೆ ನಾನು. ಇಲ್ಲಿಗೆ 5ನೇ ಸಾರಿ ಆಗೋದು. ಬರೀ 14 ಓಟಲ್ಲಿ ಸೋತಿದ್ದೆ ಗಂಡಸಿ ಕ್ಷೇತ್ರದಲ್ಲಿ. ರಾಜಕೀಯದಲ್ಲಿ ಇದ್ದೀನಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀನಿ, ಎಲ್ಲ ರೀತಿಯ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಅವರು ನೆಕ್ಸ್ಟ್ ಸದನದಲ್ಲಿ ನಾನು ನಿಯಮಾವಳಿ ಪ್ರಕಾರ ವಿಚಾರವನ್ನು ಮಂಡನೆ ಮಾಡ್ತೀನಿ. ನನ್ನನ್ನು ವೈಯಕ್ತಿಕವಾಗಿ ಟೀಕೆ ಮಾಡಿದ್ರೆ ಅರ್ಥ ಏನು ಅಂತ ಕೇಳ್ತೀನಿ. ನ್ಯಾಯ ಕೊಡಿಯುತ್ತೆ ಸ್ಪೀಕರ್ ಅವ್ರನ್ನ ಕೇಳ್ತೀನಿ. ಸರ್, ನಿಮ್ಮ ಮೇಲೆ ಒಂದು ಆರೋಪ ಬರ್ತಿರುವಂಥದ್ದು, ದೇವೇಗೌಡರಿಗೆ ಅನ್ಯಾಯ ಮಾಡಿದ್ರಿ. ಯಾರಿಗೂ ಅನ್ಯಾಯ ಮಾಡಿಲ್ಲ ನಾನು. ನನಗೆ ಆ ಪಕ್ಷದ ಧೋರಣೆಗಳ ಬಗ್ಗೆ ಕೆಲವು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬಂತು.
ನಾನು ಬಿಟ್ಟು ಬಂದಿದ್ದೀನಿ. ಹಂಗಾರೆ ಈ ದೇಶದಲ್ಲಿ ಯಾರೂ ಭಿನ್ನ ಬಂದೇ ಅಲ್ವಾ? ಈಗ ಅವ್ರು ಬಿ ಜೆ ಪಿ ಜೊತೆ ಹೋಗೇ ಇಲ್ವಾ? ಅವ್ರು ಹೋಗಿಲ್ವೇನ್ರಿ ಬಿ ಜೆ ಪಿ ಜೊತೆ? ಅಲಯನ್ಸ್ ಮಾಡ್ಕೊಂಡು ಪಾರ್ಲಿಮೆಂಟ್ ಎಲೆಕ್ಷನ್ ಎದುರಿಸಿದ್ದಾರೆ. ಬಿ ಜೆ ಪಿ ಕಂಡ್ರೆ ಸಿಡಿದು ಬೀಳ್ತಾ ಇದ್ರಪ್ಪ. ಈಗ ಹೋಗಿದ್ದಾರೆ. ಅವ್ರವ್ರ ಕ್ಷೇತ್ರ ಅವ್ರವ್ರ ಇದನ್ನು ನೋಡ್ಕೊಂಡು ಅವರು ರಾಜಕಾರಣ ಮಾಡ್ತಾರೆ. ಇಷ್ಟು ಶಾಸಕರಾಗಿರುವಂಥ ಶಿವಲಿಂಗೇಗೌಡರು ಮಾತು ಏನು ನನ್ನ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ. ಇದಕ್ಕೆ ಯಾವುದೇ ರೀತಿಯಂಥ ಒಂದು ಹುರುಳಿಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ನಾನು ಈ ಹಿಂದೆ ಕೂಡ ಹಾನಿ ಮಾಡಿದ್ದೇನೆ, ನೀವು ಹೋಗಿ ಸತ್ಯ ಮಾಡಿ ಬನ್ನಿ ಅನ್ನುವಂಥ ಸವಾಲನ್ನು ಹಾಕ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.